ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ ಅಮ್ಮನ ಶಿರ ಮಾತ್ರ ಪೂಜೆಗಿರೋದು. ಇವೊಂದು ಪೂಜಾರಿ ಅವರು ಸತ್ಯಕ್ಕೆ ದಡ ನೋಡೋದಿಲ್ಲ, ಅಂದ್ರೆ ಅಮ್ಮನ ಶರೀರ ಏನಿದೆ ಅವರು ಅದನ್ನ ನೋಡ್ಲಾರ್ದೇನೆ ಪೂಜೆ ಮಾಡೋದು. ಆಮೇಲೆ ಅದಕ್ಕೆ ಏನು ಅವ್ರು ಬೇವು ಕಟ್ತಾ ಇದ್ದಾರೆ, ಆ ಬೇವಿನ ಜೊತೆಗೆ ಅರಿಶಿನ, ಹಳ್ಳುಪ್ಪು, ಲಿಂಬೆ ಹಣ್ಣು ಇವನ್ನ 4 ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಯಾವುದೇ ರೋಗ ಇದ್ರೂ ನಿವಾರಣೆ ಆಗ್ತದೆ. ಇವೊಂದು ನೀವು ಉಡಿ ತುಂಬಲಿಲ್ಲ ಅಂದ್ರೆ ಪೂಜೆ ಮಾಡಲಿಲ್ಲ ನಡೀತೈತೆ. ಅಮ್ಮನಿಗೆ ಅರಿಶಿನ ಹಚ್ಚಲೇಬೇಕು, ನಾವು ಹಚ್ಕೊಳ್ಳೇಬೇಕು ಸರ್. ಇಲ್ಲಿ ಈಗೋ ನಡೆಯೋದಿಲ್ಲ ಸರ್, ನಾನು ಅನ್ನೋದು ನಡೆಯೋದಿಲ್ಲ ಸರ್. ಅವ್ನು ಭಂಡಾರ ಹಚ್ಕೋಲಿಲ್ಲ ಅಂದ್ರೆ ತನ್ನ ಸ್ವಂತ ಮಗನನ್ನೇ ಬಿಡ್ಲಿಲ್ಲ, ಅವರನ್ನು ಷಂಡನೆ ಮಾಡ್ತಾರೆ ಸರ್. ಯಾರು ದೇವಿಯನ್ನು ವಿರೋಧ ಮಾಡ್ತಾರೋ, ಯಾರು ಹೆಣ್ಣು ಶಕ್ತಿಯನ್ನು ವಿರೋಧ ಮಾಡ್ತಾರೋ ಅವರೆಲ್ಲ ಹೆಣ್ಣು ಅಂತಾನೆ ಸಾಯ್ಬೇಕು. ಆ ಥರ ಇರೋಳು ಎಲ್ಲಮ್ಮ. ಸರ್ ಎಲ್ಲಿಗೆ ಬಂದ್ವಿ ಸರ್ ನಾವೀಗ? ಸರ್ ಇವಾಗ ಜೋಗುಳಬಾವಿಗೆ ಬಂದಿದ್ದೀವಿ. ಜೋಗುಳಬಾವಿ, ಓಕೆ. ನಾ ಏನು ಹೇಳಿದೆಲ್ಲ ಸರ್, ಅಂದರೆ ಪಾಪ ವಿಮೋಚನೆ ಏನಾಗ್ತದೆ, ಎಲ್ಲರೂ ಪಾಪ ವಿಮೋಚನೆಗೆ ಏನು ಬರ್ತಾರೆ ಚರ್ಮ ವ್ಯಾಧಿಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆ ಜಾಗಕ್ಕೆ ಬಂದಿದ್ದೀವಿ ಸರ್. ಜೋಗುಳಬಾವಿ, ಓಕೆ. ಇಲ್ಲಿ ಏಕನಾಥ ಮತ್ತು ಜೋಗಿನಾಥ ಸಿದ್ಧರು ಇಲ್ಲಿ ಸ್ನಾನ ಮಾಡಿರುವಂಥ ಜಾಗ ಸರ್ ಇದು. ಹಾಗಾಗಿ ಎಷ್ಟು ಶುದ್ಧಿ ಮಾಡಿದ್ರು ಸತ್ಯಾಗ ಅದ್ರ ಕಲರ್ ಒಂದು ಸ್ವಲ್ಪ ಡಾರ್ಕ್ ಆಗೇ ಇರ್ತದೆ ಸರ್. ಓ, ನೀರು ಒಂಥರ ಸ್ವಲ್ಪ ಗಲೀಜ್ ನೀರು ಥರ ಕಾಣುತ್ತೆ. ಮೋಟ್ರ್ ಹಚ್ಚಿದ್ದಾರೆ ಸರ್, ಅಲ್ಲಿ ಡಂಪ್ ಮಾಡ್ತಾರೆ ಸರ್. ಅದು ಎಷ್ಟು ಕ್ಲೀನ್ ಮಾಡಿದ್ರು ಅಲ್ಲಿ ಅಂದರೆ ಉಗಮ ಗಂಗೆ ಇದ್ದಾಳೆ ಸರ್. ತೆಳಗಿಂದ ಗಂಗೆ ಬರ್ತಾಳೆ. ಸೊ ಅದು ಕೊಳ್ಳದ ನೀರು ಏನಿದೆ ಅಲ್ಲ ಸರ್, ಆ ನೀರು ಯಾವಾಗ್ಲಿದ್ರು ಅದೇ ತರಾನೇ ಇರ್ತದೆ. ನಡಿ ಹೋಗೋಣ ಎಲ್ಲವನ ಗುಡಕ, ಜಗದಾಂಬಿ ಜಾತ್ರೆ ಭಾಳ ಕಡಕ. ನಡಿ ಹೋಗೋಣ ಎಲ್ಲವನ ಗುಡಕ. ಸರ್ ಪರಿಚಯ ಮಾಡಿಸಿ ಸರ್. ಇವರು ಮೂಲತಃ ನಮ್ಮ ಅಣ್ಣ ಸರ್. ಸರ್ ನಮಸ್ಕಾರ ಸರ್. ನಿಂಗರಾಜ್ ಹೂಗಾರ ಅಂತ ಹೇಳಿ. ಸೊ ಇವರು ಸೌದತ್ತಿಯರು ಸರ್. ಆಮೇಲೆ ಇವರಿಗೆ ಸೌದತ್ತಿ ಹಿಸ್ಟ್ರಿ ಬಗ್ಗೆ ಭಾಳ ಅಭಿಮಾನ ಸರ್. ಆಮೇಲೆ ದೇಸಾಯಿ ಅವರು ಇಲ್ಲಿ ಆಳು ಹೋಗಿದ್ದಾರೆ ಸರ್. ಸೊ ರಾಷ್ಟ್ರಕೂಟರ ಆಳ್ವಿಕೆ ಒಳಗೆ ಬರ್ತಾರೆ ಸರ್ ಅವರು. ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಆಮೇಲೆ ಅವರು ನಮಗೆ ಒಂದಿಷ್ಟು ಪ್ರೇರಣೆ ಸರ್. ಅವರಿಂದನೂ ನಾವು ಭಾಳ ಕಲ್ತಿದ್ದೀವಿ, ಭಾಳ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಸರ್ ಇದು ಏನು ಪರಂಪರೆ ಇದ್ರಿ ಸರ್? ಇದು ಶ್ರೀ ಸತ್ಯಮ್ಮ ದೇವಿ ದೇವಸ್ಥಾನ ಅಂತ. ಸತ್ಯಮ್ಮ ಇದು ರೂಢಿನಾಮ. ರೂಢಿ ಇಲ್ಲ ಸತ್ಯಮ್ಮ, ಸತ್ಯವ್ವ ಅಂತಾರೆ. ಮೂಲ ನಿಮ್ಗೆ ನಾಮ ಬೇಕಂದ್ರೆ ವೃಶ್ಚಿಕ ಮುನಿ ಹಾಗೂ ಸತ್ಯವತಿ ದೇವಿ. ವೃಶ್ಚಿಕ ಮುನಿ ಹಾಗೂ ಸತ್ಯವತಿಯ ಪುತ್ರನೇ ಜಮದಗ್ನಿ. ವೃಶ್ಚಿಕ ಮುನಿ ಹಾಗೂ ಸತ್ಯವತಿ ದೇವಿಯ ಮಗ ಜಮದಗ್ನಿ ಅಂದ್ರೆ ಶ್ರೀ ರೇಣುಕಾ ದೇವಿಯವರ ಪತಿ, ಅವರ ಹಸ್ಬೆಂಡ್. ಇದು ಮಲಪ್ರಭಾ ಕ್ಷೇತ್ರದ ಹಿನ್ನೆಲೆ. ಇದು ಮಲಪ್ರಭಾ ನದಿ, ಇದು ಬ್ಯಾಕ್ ವಾಟರ್. ಮಲಪ್ರಭಾ ನದಿ ಡ್ಯಾಮ್ ಕಟ್ಟಿದ್ರೆ ನೀವು ಇದು ಬ್ಯಾಕ್ ವಾಟರ್. ಇದೇನಂದ್ರೆ ನಿಮಗೆ ಇದು ಸಪ್ತ ಸಂಗಮ ಅಥವಾ ಸಪ್ತ ಸಾಗರ ಅಂತ ಕೇಳ್ಬೋದು ನೀವು. ಅಂದ್ರೆ ಸಪ್ತ ಕೊಳ್ಳಗಳು ಸೇರುವಂತ ಸ್ಥಳ ಇದು. ಈಗ 7 ಕೊಳ್ಳದ ಎಲ್ಲಮ್ಮ ಅಂತ ಕೇಳಿದಾರೆ. 7 ಕೊಳ್ಳದ ಎಲ್ಲಮ್ಮ ಅಂತಿರ್ತಾರ, ಹಾಡೇ ಇದೆ. ಅದು 7 ಕೊಳ್ಳದ ಎಲ್ಲಮ್ಮ ಯಾಕಂತಾರೆ, 7 ಕೊಳ್ಳಗಳಿದಾವೆ ಈ ಸುತ್ತಮುತ್ತಲ ಬೆಟ್ಟ ಗುಡ್ಡಗಳಲ್ಲಿ. ಈ ಸಿದ್ಧಿ ಪುರುಷರು ವಾಸ ಮಾಡಿದ ಸ್ಥಳ ಇದು. ಈ 7 ಕೊಳ್ಳದಲ್ಲಿ ಅಂತ ಹರಿಯುವಂಥ ಪವಿತ್ರ ಜಲ ಬಂದು ಸೇರುವಂಥ ಸ್ಥಳ ಇದು. ಅಂದ್ರೆ ಇದು ಒಂದು ಕೊಳ್ಳ. ಇಲ್ಲಿಂದ ಮಲಪ್ರಭಾ ನದಿ ಸ್ಟಾರ್ಟು ಈ ಭಾಗದಿಂದ. ಅಂದ್ರೆ 7 ಕೊಳ್ಳ ಶ್ರೀ ರೇಣುಕಾ ದೇವಿ ದೇವಸ್ಥಾನದ ಪಕ್ಕದಲ್ಲಿ 3 ಕೊಳ್ಳಗಳಿದಾವೆ. ಎಣ್ಣೆ ಹೊಂಡ, ಅರಿಶಿನ ಹೊಂಡ, ಕುಂಕುಮ ಹೊಂಡ. ಈ 3 ಹೊಂಡಗಳು ಅಲ್ಲೇ ಇದಾವೆ, ಆ 3 ಕೊಳ್ಳಗಳು. ಆಮೇಲೆ ಗೂಗಿ ಕೊಳ್ಳ ಅಂತಿದೆ, ಇಲ್ಲೊಂದು ಚಿಕ್ಕದ ಹರಿಯುತ್ತೆ. ಆಮೇಲೆ ಸಂಗಪ್ಪನ ಕೊಳ್ಳ ಅಂತಿದೆ, 6ನೇ ಕೊಳ್ಳ. ಸಿದ್ಧನ ಕೊಳ್ಳ, ಅದು 6ನೇ ಕೊಳ್ಳ. ಆಮೇಲೆ ಇದು ಕ್ಷೇತ್ರ ಜೋಗುಬಾವಿ, ಇದು ಒಂದು ಕೊಳ್ಳ, ಜೋಗುಳಬಾವಿ. ಅದ್ರ ಕೆಳಗಡೆ ಕೊಳ್ಳ ಇದೆ, ನೀರು ಹರಿತಾ ಇತ್ತು ಅವಾಗಿನ ಕಾಲದಲ್ಲಿ. ಇವೆಲ್ಲ ಡ್ಯಾಮ್ ಎಲ್ಲ ಕಟ್ಟಿದ್ದಾರೆ, ಬಾವಿ ಕಟ್ಟಿದ್ದಾವೆ, ಎತ್ತರಕ್ಕೆ ಬಂದಿದೆ ಇದೆಲ್ಲ. ನಾವು ದೇವಸ್ಥಾನ ಎಲ್ಲ ಶಿಫ್ಟ್ ಮಾಡಿದ್ವಿ. ಮೂಲ ದೇವಸ್ಥಾನ ಅಲ್ಲಿ ಒಂದು ಗೂಟ್ಕಲ್ ಇದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿತ್ತು. ಇದು ಅದು ಶ್ರೀ ಸತ್ಯಮ್ಮ ದೇವಿ ದೇವಸ್ಥಾನದ. ಸತ್ಯಮ್ಮ ದೇವಿ ದೇವಸ್ಥಾನ ಅಲ್ಲಿತ್ತು ಮೊದಲು ನಮ್ಮ ಬಾವಿ ಒಳಗಡೆ. ಬಾವಿ ಪಕ್ಕದಲ್ಲೇ. ಇಲ್ಲಿ ಮಠ ಬಾವಿ, ಹಳೆ ಬಾವಿ ಇದು. ಈಗ ಜನ ಸ್ನಾನ ಮಾಡ್ತಾರಲ್ಲ ಅಲ್ಲಿ ಮಠ ಇದು ಬಾವಿ. ಅಲ್ಲಿ ಮೂಲ ದೇವಸ್ಥಾನ ಇತ್ತು. ಆದ್ರೆ ಇದನ್ನ ಡ್ಯಾಮ್ ಯಾವಾಗ ಕಟ್ಟಿದ್ರಲ್ಲ ನೀರೆಲ್ಲ ಮುಳುಗಡೆ ಆಯ್ತು. ಸೊ ನಮ್ಮ ಹಿರಿಯರ ಕಾಲದ ಅಲ್ಲಿ ಆ ದೇವಸ್ಥಾನ ತಗೊಂಡು ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿದ್ರು. ಮೂರ್ತಿ ಐತೆ, ದೇವಸ್ಥಾನ ಪೂರ್ತಿ ಅಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ರು. ಸೊ 7 ಕೊಳ್ಳಗಳು ಏನಿದಾವೆ ನೋಡ, ಹರಿದು ಬಂದು ಅಂತರ್ಮುಖಿಯಾಗಿ ಇಲ್ಲಿ ಸೇರ್ತಾವೆ. ಅದ್ರದ್ದು ನನ್ನ ಕಡೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಕೆಳಗಡೆ ಹೆಂಗೆ ನೀರು ಬರ್ತೈತೆ ತೋರಿಸೋಣ ನಿಮಗೆ. ಅದನ್ನ ಪೂರ್ತಿ ಬಾವಿ ಏನು ಮಾಡ್ತೇವೆ, ಕ್ಲೀನ್ ಮಾಡ್ತೇವೆ. ಇದನ್ನು ಇನ್ನೊಂದು ತಿಂಗಳು 2 ತಿಂಗಳು ಹೋಗ್ತೇವೆ. ಅವಾಗ ಬ್ಯಾಕ್ ವಾಟರ್ ಏನೋ ಹಿಂದೆ ಸರಿಯುತ್ತೆ. ಅಂದರೆ ಬೇಸಿಗೆ ಅಂದರೆ ಆ್ಯಕ್ಚುಲಿಗೂ ಲೆವೆಲ್ ಮೇಂಟೈನ್ ಮಾಡ್ತೈತೆ. ನದಿ ಪಕ್ಕದಲ್ಲಿದೆ ಹಾಗೂ ಡ್ಯಾಮ್ ಪಕ್ಕದಲ್ಲಿದೆ, ಲೆವೆಲ್ ಮೇಂಟೈನ್ ಮಾಡ್ತದೆ. ನಾವು ಎಷ್ಟು ನೀರು ಖಾಲಿ ಮಾಡಿದ್ರು ಖಾಲಿ ಆಗಲ್ಲ, ಅದು ಬರ್ತಾನೆ ಇರ್ತೈತೆ. ಇನ್ನೊಂದು ಸ್ವಲ್ಪ ಬ್ಯಾಕ್ ವಾಟರ್ ಹಿಂದೆ ಹೋಗ್ತದೆ. ಇನ್ನೊಂದು ತಿಂಗಳು ಅವ್ರು ಪೂರ್ತಿ ನದಿಯೆಲ್ಲ ನಾವು ಇದು ಬಾವಿಯೆಲ್ಲ ಕ್ಲೀನ್ ಮಾಡ್ತೇವೆ. ಅವಾಗ ನಿಮ್ಗೆ ಅವು ಕೊಳ್ಳಗಳು ಹರಿಯುವಂಥ ಜಲ
ಪವಿತ್ರ ಜಲ ಏನಿದೆ ನೋಡು ಅದಲ್ಲಿ ಕಾಣಿಸ್ತದೆ. ಆ ನೀರು ಬರೋದು ಕಾಣುತ್ತೆ, ಕಾಣುತ್ತೆ. 7 ಕೊಳ್ಳದ ನೀರು ಬರೋದು ಕಾಣುತ್ತೆ. ಎಲ್ಲ ಇಲ್ಲೇ ತೆರಡೆ ಬಾವಿಯಲ್ಲಿ ಬರ್ತಾವ್ರು. ವಾವ್, ಇವೆಲ್ಲ ಸೇರಿ ಇಲ್ಲಿಂತ್ರ ಸ್ಟಾರ್ಟ್ ಆಗುತ್ತೆ. 7 ಕೊಳ್ಳದ ಬಗ್ಗೆ ಹೇಳಿದ್ರಿ. ಅಂದ್ರೆ ಇದು ಪೂರ್ತಿ ಬೆಟ್ಟದಿಂದ ಆವೃತವಾದ ಬೆಟ್ಟದಿಂದ ಅಂತರ್ಜುಮುಖಿಯಾಗಿ ಬರ್ತದೆ. ಕೆಲವೊಂದಿಷ್ಟು ಮೇಲೆ ಇವಾಗ ಕೊಳ್ಳಗಳು ಹರಿತದೆ. ಇವಾಗ ತೋರಿಸ ಈ ಬಿರು ಬೇಸಿಗೆಯಲ್ಲೇನು ಕೊಳ್ಳಗಳು ಹರಿತದೆ ತೋರಿಸ ನಮಗೆ. ಅರೆಮಲೆನಾಡು ಸುತ್ತ ಬೆಟ್ಟ ಗುಡ್ಡಗಳಿದಾವೆ, ಮಧ್ಯದಲ್ಲಿ ಮಲಪ್ರಭಾ ಹರಿಯುತ್ತೆ. ಅಲ್ಲಿರೋ ಜಾಗನೇ ರೇಣುಕಾ ಯಲ್ಲಮ್ಮ ದೇವಿ. ಅದರ ಮಲಪ್ರಭಾ ನದಿ ದಂಡೆ ಮೇಲೆ ಇದ್ದಂಗೆ ಅನಾದಿ ಕಾಲದಾಗ ಮಲಪಹಾರಿ ನದಿನೂ ಅಂತ ಇದ್ರು. ಮಲಪಹಾರಿ ಸಂಸ್ಕೃತ ಮಲಪಹಾರಿ ನದಿನೂ ಅಂತ ಇದ್ರು. ಆಮೇಲೆ ರೂಢಿಯಲ್ಲಿ ಮಲಪ್ರಭಾ ಅಂತಿದ್ದಾರೆ. ಮಲಪಹಾರಿ ಬಿಕಮ್ ಮಲಪ್ರಭಾ. ಓಕೆ, ಸೊ ಆ ಥರದ್ದು ಆ ಮಲಪ್ರಭೆಯ ದಂಡೆಯಲ್ಲಿ ಇರುವಂತದ್ದು ದೇವಾಲಯ ಇದೆ. ದೇವಾಲಯ ಅಂದ್ರೆ ಆಲ್ಮೋಸ್ಟ್ ನಮ್ಮ ಪೌರಾಣಿಕ ದೇವಗಳು ಯಾವುದೇ ನದಿ ದಂಡೆ ಮೇಲೆ ಇರ್ತಾವ. ಪೌರಾಣಿಕ ದೇವಾಲಯಗಳು ಯಾವುದೇ ನೋಡಿ ನೀವು. ಇವಾಗ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಇದೆ, ಅದು ಒಂದು ಕೊಳ್ಳದಂತಾರೆ. ಅಲ್ಲೇನು ಹಳ್ಳ ಕೊಳ್ಳ ಹರಿತಾವಲ್ಲ, ಮೂಲ ಜನರಿಗೆ ಅವಾಗ ಏನು ಬೇಕಾಗಿರೋದು ನೀರಿದ್ದಲ್ಲಿ ಜನ ವಾಸ ಮಾಡ್ತಾ ಇದ್ರು. ಹಳ್ಳ ಕೊಳ್ಳ ಆಗಲಿ ನದಿ ಆಗಲಿ ಯಾವುದೇ ನೀವು ದೊಡ್ಡ ದೇವಾಲಯಗಳು ತಗೊಳ್ಳಿ ನೀವು, ಎಲ್ಲ ಇರೋದು ನದಿ ಪಕ್ಕದಲ್ಲೇ ಅಥವಾ ಈಗ ಹಳ್ಳ ಕೊಳ ದೊಡ್ಡ ಹಳ್ಳ ಕೊಳ ಇರ್ತಾವ ಅಲ್ಲೇ ಇರೋದು. ಈ ಪರಿಸರದಲ್ಲಿ ಸತ್ಯವತಿ ದೇವಾಲಯ ಏನಿದೆಯಲ್ಲ, ಈಕೆ ಯಾರು ಸತ್ಯವತಿ? ಈಗ ಈಕೆ ಮತ್ತೆ ಈ ರೇಣುಕಾ ಯಲ್ಲಮ್ಮನ ಸಂಬಂಧ ಏನು? ರೇಣುಕಾ ಯಲ್ಲಮ್ಮ ಏನ್ ಸರ್ ವಿಚಾರ? ಹೌದಾ, ವೃಶ್ಚಿಕಮಣಿ ಸತ್ಯವತಿ ಇಬ್ಬರು ಗಂಡ ಐತಿ. ಹೌದಾ, ಇವ್ರ ಮಗ ಜಮದಗ್ನಿ. ಜಮದಗ್ನಿ ಮಿಸಸ್ ಅಂದ್ರೆ ಜಮದಗ್ನಿ ಪತ್ನಿ ರೇಣುಕಾದೇವಿ. ಅಂದ್ರೆ ರೇಣುಕಾದೇವಿಗೆ ಸತ್ಯವತಿ ಅತ್ತೆ ಆಗ್ತಾಳೆ. ಹೌದಾ, ರೇಣುಕಾದೇವಿ ಸತ್ಯವತಿಗೆ ಅತ್ತೆ ಆಗ್ತಾಳೆ. ಇದು ರೇಣುಕಾದೇವಿ ನಾವು ರೂಢಿಯಲ್ಲೇ ನೋಡಿದ್ದೇವೆ ಕಾಮನ್ ಆಗಿ. ಏನು ಆಗಿ ಅವಳು ಜಮದಗ್ನಿ ರೇಣುಕಾ ರಾಜನ ಮಗಳು. ಅವಳು ಕಾಶ್ಮೀರದ ರೇಣುಕಾ ರಾಜನ ಮಗಳು ರೇಣುಕಾದೇವಿ. ಹೌದು, ಮಹಾರಾಷ್ಟ್ರ ಆದ್ರೆ ರೇಣುಕಾ ರಾಜ, ಕಾಶ್ಮೀರದ ರಾಜ ರೇಣುಕಾ ರಾಜ. ರೇಣುಕಾ ರಾಜನ ಮಗಳು ರೇಣುಕಾದೇವಿ. ಅವಳನ್ನ ಜಮದಗ್ನಿ ವರೆಸ್ತಾನೆ. ಮದುವೆ ಮಾಡ್ಕೊಡ್ತಾರೆ. ಜಮದಗ್ನಿ ಮದುವೆ ಮಾಡಿಕೊಟ್ರೆ ಅವಾಗ ಇಲ್ಲಿ ಅವ್ರದ್ದು ಅವಾಗ ಜಮದಗ್ನಿ ಅವರೆಲ್ಲ ಋಷಿಗಳು ಅವರೆಲ್ಲ ಬೆಟ್ಟ ಗುಡ್ಡ ಅವರೆಲ್ಲ ಸಿದ್ಧಿ ಪುರುಷರುಗಲ್ಲ. ಅವ್ರು ಇಂಥ ಜಾಗದಲ್ಲಿ ಇರ್ತಾ ಇದಾರೆ ಆಲ್ಮೋಸ್ಟ್ ಅವಾಗಿನ ಕಾಲದಲ್ಲಿ. ಅದು ನಿಮಗೆ ಗೊತ್ತಿರೋ ಅವ್ರದ್ದು ದಿನ ರೊಟೇಷನ್ ಏನು, ಹೋಮ ಹವನ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು, ಋಷಿಗಳು ಮಾಡೋದು. ಸೊ ಋಷಿ ಮುನಿಗಳು ಮಾಡೋದಕ್ಕೆ ರೇಣುಕಾದೇವಿ ಏನು ಮಾಡ್ತಾ ಇದ್ಲು, ಪವಿತ್ರ ಜಲವನ್ನ ಮಲಪ್ರಭಾ ನದಿಯಿಂದ ತರ್ತಾ ಇದ್ಲು. ಹೋಮಕ್ಕೆ ಪವಿತ್ರ ಜಲ ಪ್ರತಿದಿನ ನಮಗೆ ಪ್ರೊಸೆಸ್ ಗೊತ್ತು. ಅವಳೆಲ್ಲ ಬಂದು ಬೆಳಗಿನ ಜಾವ ಸ್ನಾನ ಮಾಡಿ ಪವಿತ್ರ ಜಲ ತಗೊಂಡು ಆಮೇಲೆ ಮರಳಲ್ಲಿ ಮಡಿಕೆ ಮಾಡಿ ಆಮೇಲೆ ಸಿಂಬೆನೇ ಇರ್ತಲ್ಲ, ಹಾವನೆ ಬಂದು ಅದೇ ಸಿಂಬೆ ಆಗ್ತಿತ್ತು. ಆ ಸಿಂಬೆ ತಲೆ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಮಡಿಕೆ ಇಟ್ಕೊಂಡು ಪವಿತ್ರ ಜಲ ರೇಣುಕಾದೇವಿ ಜಮದಗ್ನಿಗೆ ಹೋಮ ಹವನ ಮಾಡಲಿಕ್ಕೆ ಒಯ್ತಾ ಇದ್ಲು. ಆಮೇಲೆ ಒಂದು ಟೈಮ್ದಲ್ಲಿ ಏನಾಗುತ್ತೆ, ಅವಳು ಹಿಂಗೆ ಡೈಲಿ ರೊಟೇಷನ್ ಇರುತ್ತೆ. ಒಂದು ಟೈಮ್ದಲ್ಲಿ ಅವಳು ಮತ್ತೆ ಬೆಳಗಿನ ಜಾವ ಬಂದಿರ್ತಾಳೆ. ಆ ಟೈಮ್ದಲ್ಲಿ ಇಲ್ಲಿ ಮಲಪ್ರಭಾ ನದಿಯಲ್ಲಿ ದಂಪತಿಗಳನ್ನು ಕಾಣ್ತಾಳೆ. ಆಕೆ ಏಕಾಂತದಲ್ಲಿರುವಂಥ ದಂಪತಿಗಳನ್ನು ಕಾಣ್ತಾಳೆ. ಸೊ ಅವಳಿಗೆ ತನ್ನ ಮರ್ತು ಬಿಡ್ತಾಳೆ ಅವಳು. ಆ ಏಕಾಂತದಲ್ಲಿರುವ ತನ್ನ ಗಂಡನನ್ನೇ ಅದನ್ನು ಊಹಿಸಿಕೊಳ್ತಾಳೆ. ಸೊ ಆ ಸಂದರ್ಭದಲ್ಲಿ ಅವಳಿಗೆ ಒಂದು ಧ್ಯಾನ ಬರಲ್ಲ, ಏನೋ ಒಂದು ಪಾಸಿಟಿವ್ ಎನರ್ಜಿ ಏನು ಸಿಗಲ್ಲ. ಅದು ಮಡಿಕೆ ಮಾಡೋಕ್ಕಾಗಲ್ಲ, ಮಡಿಕೆ ಎಷ್ಟೇ ಮಾಡಿದ್ರು ಅದು ಒಡೆದು ಹೋಗುತ್ತೆ. ಹಾವು ಬರಲ್ಲ, ಹಾವು ಶಿಂಬೆ ಆಗಲ್ಲ. ಸೊ ಹಿಂಗೆ ಆಗದೆ ಇರೋದ್ರೆ ಪವಿತ್ರ ಜಲ ಒಯ್ಯಲಿಕ್ಕೆ ಅವ್ಳಿಗೆ ಆಗೋದಿಲ್ಲ. ಬರಿಗೈಲಿ ಹೋಗ್ತಾಳೆ. ಬರಿಗೈಲಿ ಹಾಗೆ ಹೋಗ್ತಾಳೆ. ಅವಾಗ ರೇಣುಕಾದೇವಿ ಬರಿಗೈಲಿ ಹೋದ್ಮೇಲೆ ಜಮದಗ್ನಿ ಕೇಳ್ತಾನೆ, ಪವಿತ್ರ ಜಲ ತಂದಿರೋದಿಲ್ಲ ಅವಳು. ಅವಾಗ ಹಿಂಗೆ ಆಗೈತೆ ಅಂತ ಗೊತ್ತಾಗ್ತೈತೆ. ಗೊತ್ತಾದ್ಮೇಲೆ ಅವಳಿಗೆ ಪವಿತ್ರ ಜಲ ಅಲ್ಲಿ ಇದಕ್ಕೆ ಹೋಮ ಹವನಕ್ಕೆ ತರಲಿಲ್ಲ ಅಂತೇಳಿ ಜಮದಗ್ನಿಯು ರೇಣುಕಾದೇವಿಗೆ ಶಾಪ ಕೊಡ್ತಾನೆ. ಸೊ ಶಾಪ ಕೊಟ್ಟ ತಕ್ಷಣ ಅವಳಿಗೆ ತೊಣ್ಣು ರೋಗ ಪೀಡಿತಳಾಗ್ತಾಳೆ. ಚರ್ಮವ್ಯಾಧಿ ತೊಣ್ಣು ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಕುಷ್ಠರೋಗ. ಅವಾಗಿನ ಕಾಲದಲ್ಲಿ ಕನ್ನಡ ತೊಣ್ಣು ರೋಗ ಅಂತಾರೆ, ಹಿಂಗಿದು ಇದೆ. ಆ ಸಂದರ್ಭ ಅವಳು ಇಲ್ಲಿ ಗುಡ್ಡಗಾಡ ಅಲ್ಲಾಡ್ಬೇಕಾದ್ರೆ ಇಲ್ಲಿ ಏಕನಾಥ ಜೋಗಿನಾಥ ಅಂತ ಋಷಿಕ ಮುನಿಗಳು ಬೆಟ್ಟಾಗ್ತಾರೆ. ನಾಥ ಪಂಥದವರು ಏಕನಾಥ ಜೋಗಿನಾಥ ಋಷಿ ಮುನಿಗಳು ಬೆಟ್ಟಾಗ್ತಾರೆ. ಅವ್ರು ಏನು ಮಾಡ್ತಾರೆ, ಈ 7 ಕೊಳದಲ್ಲಿ ಇರೋಂಥ ಪವಿತ್ರ ಜಲಗಳನ್ನು ತಂದೆ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ರೋಗ ಮುಕ್ತ ಮಾಡ್ತಾರೆ. ಅದರಲ್ಲಿ ಕೊನೆಯದಾಗಿರುವಂಥ ಕೊಳ್ಳ ಇದು ಅಂದ್ರೆ ಬಾವಿ, ಇಲ್ಲಿ ನಿವಾರಣೆ ಮಾಡಿ ಅವ್ರ ಅತ್ತೆ ಇರುವಂಥ ಸ್ನಾನ ಇದು ಜಾಗ, ಸತ್ಯವತಿ ಇರುವಂಥ ಜಾಗ. ಇವಳು ಸಮ್ಮುಖದಲ್ಲಿ ಅವರಿಗೆ ರೇಣುಕಾದೇವಿಗೆ ನಿವಾರಣೆ ಮಾಡ್ತಾಳೆ. ಸೊ ಆ ರೇಣುಕಾದೇವಿಗೆ ಆ ರೋಗ ಮುಕ್ತ ಹೋಗ್ತೈತೆ. ಅದು ಹೋಗಿ ಅದು ಇಲ್ಲಿ ಪರಿಸರಲ್ಲೇ ಬೆಳೆಯೋದು ಒಂದು ಗಿಡ ಮೂಲಿಕೆ ಇದೆ. ಆ ಗಿಡಕ್ಕೆ ಅದು ಅಂಟುಕೊಂಡಿದೆ. ಅಂದರೆ ಅವಳಿಗೆ ರೋಗ ಕಡಿಮೆ ಆಗಿ
ಆ ಗಿಡಕ್ಕೆ ಅಂಟ್ಕೊಳ್ತೈತೆ ಅದು. ಆ ತೊನ್ನು ರೋಗ ಅಥವಾ ಆ ಕುಷ್ಠರೋಗ ಆ ಗಿಡಕ್ಕೆ ಅಂಟ್ಕೊಳ್ಳುತ್ತೆ. ಆ ಗಿಡಗಳು ಅವಳು ನಿವಾರಣೆ ಆಗ್ತದೆ. ಅವಳು ನಿವಾರಣೆಯಿಂದ ಮತ್ತೆ ಅವಳು ಜಮದಗ್ನಿ ಕಡೆ ಹೋಗ್ತಾಳೆ. ಹೇಳುಕೊಳ್ಳದ ಎಲ್ಲಮ್ಮ ಹಾಡುವೆನು ನಿನ್ನ ಮಹಿಮಾ. ಮತ್ತೆ ಸಿಟ್ಟು ಬಂದ್ಬಿಡುತ್ತೆ. ಕಾರಣ ಸಪ್ತಋಷಿ ಒಳಗೆ ಅಗ್ರಸ್ಥಾನದಲ್ಲಿರೋರು ಜಮದಗ್ನಿ. ಜಮದಗ್ನಿ ಇಸ್ ನೋನ್ ಫಾರ್ ಇಸ್ ಕೋಪ. ನಾವಂತೀವಲ್ಲ ಏನ್ ಜಮದಗ್ನಿ ತರ ಆಡ್ತಾನೆ ಅಂತ. ಆ ಕೋಪ ಯಾರಿಂದ ಅಂತಂದ್ರೆ ತಾಯಿನೇ. ಎಲ್ಲಮ್ಮ ಮೂಲತಃ ಕಾಳಿ ಸ್ವರೂಪ. ದಶಮಹಾವಿದ್ಯೆ ಅಂತ ಏನು ಹೇಳಿದೆ, ಚಿನ್ನಮಸ್ತಾ ದೇವಿಯಲ್ಲಿ ಬರ್ತಾಳಮ್ಮ. ಸೊ ಸರ್ ಅವರು ಮೂಲತಃ ಕಾಳಿ ರೂಪ. ಕಾಳಿಯ ಕ್ರೋಧವನ್ನು ಜಾಗ ಕೊಟ್ಟಿರೋರು ಜಮದಗ್ನಿ. ಎಂಥ ತಪಸ್ವಿ ಅಂತಂದರೆ ಕಾಳಿಯ ಕ್ರೋಧವನ್ನು, ಕಾಳಿಯೇ ಕ್ರೋಧ, ಅವಳೇ ಫುಲ್ ಸಿಟ್ಟು, ಆ ಸಿಟ್ಟಿಗೆ ತನ್ನ ಎದೆಯೊಳಗೆ ಜಾಗ ಕೊಟ್ಟಿರ್ತಾನೆ ಸರ್. ಯಾರು? ಜಮದಗ್ನಿ. ಅಂಥ ಕುಪಿತವಾದಂಥ ಗಂಡ. ಅಂಥವನು ಮೊದಲೇಕಿಂದು ಅಂತಲ್ಲ ಸರ್, ಈ ನಮ್ಮ ಸನಾತನ ಸಂಪ್ರದಾಯದೊಳಗೆ, ನಮ್ಮ ಭಾರತೀಯರ ಸಂಪ್ರದಾಯದೊಳಗೆ ಗಂಡನೇ ಸರ್ವಶ್ರೇಷ್ಠ. ಮದುವೆ ಆದಮೇಲೆ ಅವನೇ ಎಲ್ಲ. ಸೊ ಹಾಗಾಗಿ ಅವ ತನಗೆ ಕುಷ್ಠರೋಗ ಕೊಟ್ಟಿದ್ದಾನ, ತನಗೆ ರೋಗ ಕೊಟ್ಟಿದ್ದಾನ ಅಂತ ತಾನು ತಿಳಿಲಿಲ್ಲ. ಅಮ್ಮ ನನ್ನನ್ನು ಶುದ್ಧೀಕರಿಸಾಕತ್ತಾನ. ಕಾರಣ ಅವನು ನನ್ನ ಗುರು. ಅವನು ಒಂಥರ, ಈಗ ಗಂಡ ಅಂತಂದರೆ ಅವನು ಪರಮ ಗುರುನೇ. ಸೊ ಅವನಿಂದನೂ ಕಲಿಯೋದಿರ್ತೈತಿ ಅಂತಂದು ಅಮ್ಮ ಹೋಗಿ ಮತ್ತೆ ಆ ಚರಣಕ್ಕೆ ಬೀಳ್ತಾರೆ. ಹೆಂಗೆ ಶಿಷ್ಯ ಮತ್ತೆ ಎಷ್ಟು ಬಡಿಸ್ಕೊಂಡ್ರು ಮತ್ತೆ ಗುರುವಿನ ಹತ್ರ ಹೋಗ್ತಾನೋ, ಅದೇ ರೀತಿಯೇ ಅಮ್ಮ ಮತ್ತೆ ತನ್ನ ಗುರುನೂ ಆದಂಥ ಪತಿನೂ ಆದಂಥ ಜಮದಗ್ನಿ ಕಡೆ ಮತ್ತೆ ಮರಳಿ ಹೋಗ್ತಾಳೆ. ಆತ ತನ್ನ ಗಂಡ ಜಮದಗ್ನಿ ತನಗೆ ಕುಷ್ಠರೋಗ ಅಥವಾ ಚರ್ಮರೋಗ ಕೊಟ್ಟಿದ್ರು ಕೂಡ ಅದನ್ನ ವಾಸಿ ಮಾಡ್ಕೊಂಡು ಮತ್ತೆ ಹೋಗ್ತಾಳೆ. ಇಲ್ಲಿ ಜಮದಗ್ನಿ ಸಿಟ್ಟು ಬರೋ ಕಾರಣ ಯಾಕಂತಂದರೆ ಸಪ್ತ ಋಷಿಗಳಲ್ಲಿ ಅಗ್ರಸ್ಥಾನ ಜಮದಗ್ನಿಗೆ. ಅದು ಕಾಮಧೇನು ಬಳುವಳಿಗೆ ಕೊಟ್ಟಿರ್ತಾರೆ. ಯಾರು? ಇಂದ್ರದೇವ. ಅಂಥ ಋಷಿಯವರು ಅವರ ಋಷಿಯ ಒಂದು ಶಾಪವನ್ನು ವಿಮೋಚನೆ ಮಾಡೋದು ಅಂತಂದರೆ ಅದು ಸಾಮಾನ್ಯವಾದಂಥ ವಿಷಯ ಅಲ್ಲ ಸರ್. ಸೊ ಅದು ವಿಮೋಚನೆ ಆಗಬೇಕಂತಂದರೆ ಅಂಥ ಗುರುಗಳಿಂದನೇ ವಿಮೋಚನೆ ಆಗಬೇಕು. ಅಂಥ ಗುರುಗಳೇ ಏಕನಾಥ ಜೋಗಿನಾಥ್. ಅವರಿಗೆ ಎಲ್ಲ ಆಯುರ್ವೇದದ ಪಂಡಿತರು ಸರ್ ಅವರೆಲ್ಲ. ಇಲ್ಲೆಲ್ಲ ಗುಡ್ಡದ ಪ್ರದೇಶಗಳಲ್ಲಿ ಇದ್ದು ಅವರ ಬಳಿಗೆ ಎಲ್ಲ ನಾವು ಹೆಂಗೆ ಈಗ ಒಂದು ಕಡೆ ಈಗ ನೀವು ಎಲ್ಲಿ ಬಂದು ಇಲ್ಲಿ ಏನಿದೆ ಇತಿಹಾಸದ ಬಗ್ಗೆ ತಿಳ್ಕೊಳತ್ತೀರಿ, ಅದೇ ರೀತಿಯೇ ಅವರು ಪ್ರತಿಯೊಂದು ಗಿಡನೂ ಸಂಶೋಧನೆ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಂತ ಲೈಕ್ ಆ್ಯಸ್ ವಿ ಕ್ಯಾನ್ ಕನ್ಸಿಡರ್ ದಮ್ ಆ್ಯಸ್ ಲೈಕ್ ಸೈಂಟಿಸ್ಟ್ ಅಂತ ಕನ್ಸಿಡರ್ ಮಾಡೋದು. ಒಂಥರ ಬಯಾಲಜಿ ಸೈಂಟಿಸ್ಟ್. ಆ ಥರ ಅವರು ಸಂಶೋಧನೆಗಳೆಲ್ಲ ಮಾಡಿಕೊಂಡು ಅದ್ರದ್ದು ನಿವಾರಣೆ ಕೊಟ್ಟಿದ್ದು ಸರ್ ಏಕನಾಥ ಜೋಗಿನಾಥ. ಅಂದರೆ ಇಲ್ಲಿನ ಪರಿಸರದಲ್ಲಿರೋ ಗಿಡಮೂಲಿಕೆಗಳ ಸಂಪೂರ್ಣ ಜ್ಞಾನ ಇತ್ತು. ಅದರ ಮೇಲೆ ಜಲ ಎಷ್ಟು ಇಂಪಾರ್ಟೆಂಟ್ ಅಂತ ಸರ್ ಹವನಕ್ಕೆ ಭಾಳ ಮುಖ್ಯವಾದದ್ದು ಜಲ. ಕಾರಣ ಗಂಗೆ ಪ್ರಥಮ ಆದ್ಯತೆ ಪೂಜೆ ಗಂಗೆಗೆ. ಸೊ ಹಾಗಾಗಿ ಗಂಗೆಯನ್ನು ತೊಗೊಂಡ್ಬರ್ಬೇಕು, ಗಂಗೆಯನ್ನು ತೊಗೊಂಡು ಹೋಗಬೇಕು. ಇವೊಂದು ಗಂಗೆಯನ್ನು ಮುಟ್ಟಬೇಕು ಅಂದರೆ ಅಷ್ಟು ಮೊದಲಿನ ಮಂದಿ ಅಷ್ಟದಕ್ಕೆ ಪ್ರಾಧಾನ್ಯತೆ ಕೊಡ್ತಿದ್ರು ಸರ್. ಹಾಗಾಗಿ ಏಕಾಗ್ರತೆಯಿಂದ ಮರಳು ಅಂತಂದರೆ ಮಣ್ಣಲ್ಲ ಸರ್, ಅದು ಬರೀ ಉಸುಕಿನಲ್ಲಿ ಕೊಡ ಮಾಡಿದವಳಮ್ಮ. ಹಾಂ, ಅದೇ ಉಸುಕು ಅವಾಗಲೇ ಕೊಡ ಮಾಡಿ ಅವಾಗಲೇ ನೀರು ತೊಗೊಂಡು ಹೋಗ್ಬೇಕು ಸರ್ ಅದು. ಸೊ ಅಷ್ಟು ಏಕಾಗ್ರತೆ ನಮಗೆ ಹೆಂಗೆ ಅನಿಸುತ್ತೆ, ವೆದರ್ ಇಟ್ ಈಸ್ ಪಾಸಿಬಲ್ ರೈಟ್ ನಾವು. ಈಗ ಪಾಸಿಬಿಲಿಟೀಸ್ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಆದರೆ ಪಾಸಿಬಿಲಿಟೀಸ್ ಅವಳು ತೋರಿಸ್ಕೊಟ್ಟಿದ್ರು ಸರ್. ಅಂದರೆ ಮನುಷ್ಯನ ಏಕಾಗ್ರತೆ ಇತ್ತಂದರೆ ಮಾಡಲಿಕ್ಕಾಗಲಾರ್ದಂಥ ಕೆಲಸ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನೋದನ್ನು ಹೇಳಿಕೊಟ್ಟೋಳು ಎಲ್ಲಮ್ಮ. ಶಿ ಈಸ್ ಅ ಬೆಸ್ಟ್ ಟೀಚರ್ ಸರ್ ಫಾರ್ ಲೈಫ್, ನಾಟ್ ಜಸ್ಟ್ ಫಾರ್ ರಿಲಿಜಿಯನ್, ಫಾರ್ ಲೈಫ್. ಅಂದರೆ ಇಲ್ಲಿ ರಿಲಿಜಿಯನ್ ಅಂತ ಬರೋದೇ ಇಲ್ಲ ಸರ್, ಕಾಸ್ಟ್ ಕ್ರೀಡ್ ಏನು ಬರೋದಿಲ್ಲ ಸರ್. ಕಾಸ್ಟ್ ಕ್ರೀಡ್ ಯಾರೂ ಇಲ್ಲ ಸರ್. ಎಲ್ಲ ಸಮುದಾಯದವರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ. ಎಲ್ಲರೂ ಇಲ್ಲಿ ಪೂಜೆ ಪುನಸ್ಕಾರ, ಎಲ್ಲರೂ ಪಡ್ಲಿಗೆ ಏನಿದೆ ಅಮ್ಮನ ಪಡ್ಲಿಗೆ ಮೂಲತಃ ಮಾತಂಗಿದು. ಸೊ ಅದನ್ನು ತುಂಬಿ ಅಮ್ಮನಿಗೆ ವಂದನೆ ಕೊಟ್ಟು ಹೋಗ್ತಾರೆ ಸರ್. ಪೂಜೆ ಸರಿ, ಆ ಥರ ಜಮದಗ್ನಿ ತನ್ನ ಪತಿ ಹತ್ರ ವಾಪಸ್ ಹೋದ್ರು ಎಲ್ಲಮ್ಮ, ಏನಾಯ್ತು ಅದನ್ನ ಹೇಳ್ತಾನೆ. ಆ ಜಮದಗ್ನಿ ಹತ್ರ ವಾಪಸ್ ಹೋಗ್ತಾಳೆ. ಅವರ ಕುಷ್ಠರೋಗ ಪೀಡಿತರಿಂದ ನಿವಾರಣೆಯಾಗಿ ವಾಪಸ್ ಹೋಗ್ತಾಳೆ. ವಾಪಸ್ ತನ್ನ ಮಕ್ಕಳನ್ನ ಕರೆಸ್ತಾರೆ. ಯಾರು? ಜಮದಗ್ನಿ ಮಕ್ಕಳು. ಅವ್ರು ಯಾರು ಒಪ್ಪೋದಲ್ಲ. ಜಮದಗ್ನಿ ಮಕ್ಕಳು ಅಂದ್ರೆ ಎಲ್ಲಮ್ಮನ ಮಕ್ಕಳು. ತನ್ನ ಮಕ್ಕಳು 5 ಜನ ಮಕ್ಕಳು ಅವ್ರಿಗೆ, ಗಂಡು ಮಕ್ಕಳು. ಮತ್ತು ರೇಣುಕಾ ದೇವಿಗೂ ಮತ್ತು ಜಮದಗ್ನಿಗೆ 5 ಜನ ಮಕ್ಕಳು. 4 ಜನ ಮೊದಲೇ ಮಕ್ಕಳು ಎಲ್ಲರೂ ಕರೆಸ. ಅವ್ರು ಯಾರು? ತಾಯಿ ಶಿರಚ್ಛೇದನ ಮಾಡಕ್ಕೆ ಒಪ್ಪುವುದಿಲ್ಲ. ತಾಯಿ ಶಿರಚ್ಛೇದನ. ಆಮೇಲೆ ನಂತರ ಕೊನೆಯದಾಗಿ ಕರೆಸಿದರು ಪರಶುರಾಮ, 5ನೇ ಮಗ ಸಣ್ಣವನವನು. ಅವನು ಕರೆಸಿ ಅವನ ಕಡೆಯಿಂದ ತಾಯಿಯ ಶಿರಚ್ಛೇದ ಮಾಡಿಸ್ತಾನೆ. ಆಮೇಲೆ ತಾಯಿ ಶಿರಚ್ಛೇದ ಮಾಡೋಗಳು ಅವಳು ತೀರ್ಕೊಂಡು ಹೋಗ್ಬಿಡ್ತಾಳೆ. ಆಮೇಲೆ ಜಮದಗ್ನಿ ಏನು ಮಾಡ್ತಾನೆ, ಮಗುವಿಗೆ ನೀ ಏನು ವರ ಬೇಕು ಹೇಳು ಅಂತ ಕೇಳ್ತಾನೆ. ಅವಾಗ ಪರಶುರಾಮನಿಗೆ ಜಮದಗ್ನಿ ಕೇಳ್ತಾನೆ, 3 ವರ ಕೇಳಿ ಏನು ಬೇಕು ನಾನು ಕೊಡ್ತೇನೆ ಅಂತ ಹೇಳ್ತಾನೆ. ಮೊದಲೇದಾಗಿ ಏನು ಕೇಳ್ತಾನೆ, ತನ್ನ ತಾಯಿಯನ್ನು ಮರಳಿ ವಾಪಸ್ಸು ಕೊಡು ಅಂತ ಹೇಳ್ತಾನೆ. ಅಂದರೆ ಕೇಳುವಾಗ ಏನು ಮಾಡ್ಬಿಡ್ತಾನೆ ಸರ್ ಅವನು, ಅಡೆತಡಿಯಲ್ಲಿ ಕೇಳುವಾಗ ತನ್ನ ತಾಯಿಯ ಶಿರಕ್ಕೆ ಜೀವ ಬರಲಿ.
ಅಮ್ಮನ ಶಿರ ಮಾತ್ರ ಪೂಜೆಗಿರೋದು. ಅಮ್ಮನ ಶಿರ ಇನ್ನೂ ಆದ್ರೂ ದಡ ತೋರಿಸೋದಿಲ್ಲ ಸರ್. ಈ ಒಂದು ಪೂಜಾರಿ ಅವರು ಸತ್ಯಕ್ಕೆ ದಡ ನೋಡೋದಿಲ್ಲ. ಅಂದ್ರೆ ಅಮ್ಮನ ಶರೀರ ಏನಿದೆ ಅವರು ಅದನ್ನ ನೋಡ್ಲಾರ್ದೇನೆ ಪೂಜೆ ಮಾಡೋದು. ಅಮ್ಮನ ಮುಖ ಮಾತ್ರ ಪೂಜೆಗಿರೋದು ಇಲ್ಲಿ. ಆಮೇಲೆ ತನ್ನ ಸೊಸಿ ಅಂತಂದ್ರೆ ಮಗಳು ಅದೇ ತರ ಪೂಜೆ ಮಾಡ್ಕೋತಾ ಇದ್ದಾಳಂದ್ರೆ ತಾಯಿನೂ ಅದೇ ತರ ಪೂಜೆ ಮಾಡ್ಕೊಳ್ಳಿ ಅಂತ ಸತ್ಯವತಿಗೂ ಸತ್ಯ ಮುಖದಲ್ಲೇ ಪೂಜೆ. ಬರೀ ಶಿರ ಮಾತ್ರ. ಸತ್ಯವತಿದು ಶರೀರ ತೋರಿಸೋದಿಲ್ಲ. ಸೊಸೆಗೆ ಇಲ್ಲಲ್ಲ ನನಗೆ ಯಾಕೆ ಅಂತ ಅಷ್ಟು ಅಂದ್ರೆ ಅತ್ತೆ ಸೊಸೆ ಹೆಸರಿಗೆ ಅಷ್ಟೇ ಸರ್. ತಾಯಿ ಮಗಳ ತರ ಇದ್ರು ಅಂದ್ರೆ ಅವಾಗ ಅವಳಿಗೆ ರೋಗ ಮುಕ್ತಳಾಗಿ ಮಾಡ್ತಾಳಲ್ಲ. ಈ ಕ್ಷೇತ್ರದಲ್ಲಿ ಈ ಸನ್ನಿಧಾನದಲ್ಲಿ ಏಕನಾಥ ಜೋಗಿನಾಥ ಋಷಿ ಕರೆಸಿ ಈ ಕ್ಷೇತ್ರದಲ್ಲಿ ಅವರಿಗೆ ಪವಿತ್ರ ಸ್ನಾನ ಮಾಡಿಸಿ ಇಲ್ಲಿ ಬೇವಿನ ಸೊಪ್ಪು ಸುತ್ತಿಸಿ ಕೆಲವೊಂದು ಗಿಡಮೂಲಿಕೆಗಳಿಗೆ ಲೇಪಿಸಿ ಆ ರೋಗಕ್ಕೆ ನಿವಾರಣೆ ಆಗಿರುತ್ತೆ. ಆ ರೋಗ ಇನ್ನೊಂದು ಗಿಡ ಇದೆ, ಪ್ರಮುಖವಾದ ಗಿಡ. ಆ ಗಿಡ ಕಂಡುಕೊಂಡು ಹೋಗುತ್ತೆ. ಈ ನಾ ತೋರಿಸ್ತಾನೆ ನಿಮಗೆ ಇಲ್ಲಿ ಪರಿಸರದಲ್ಲಿ ಇದೆ. ಆ ಗಿಡ ನೀವು ಅಬ್ಸರ್ವ್ ಮಾಡಿದರೆ ನಮ್ಮ ಮನುಷ್ಯನಿಗೆ ಹೆಂಗೆ ಕುಷ್ಠರೋಗ ಪೀಡಿತರಾಗಿರ್ತಾವಲ್ಲ ಆ ರೀತಿ ಅದು ಕೆಲವೊಂದು ಎಲೆಗಳಲ್ಲಿ ಅಲ್ಲೆಲ್ಲೇ ಅಂಟ್ಕೊಂಡಿರ್ತೈತೆ. ಅದು ಇವಾಗೂ ಇದೆ, ಬೊಬ್ಬೆಗಳು ಬಂದಿರ್ತೈತೆ. ಅದು ತೋರಿಸ್ತಾನೆ ನಿಮ್ಮ ನನ್ನ ಕಡೆ ಮೊಬೈಲಲ್ಲೂ ಇದು ಕ್ಲಿಪ್ಪು. ಆ ಗಿಡಗಳನ್ನು ನಾನು ಇಲ್ಲೇ ತೋರಿಸ್ತಾನೆ ನಿಮಗೆ. ಅದಕ್ಕೆ ನಾವು ರೂಢಿ ನಾವು ಅಂಕಲಿ ಗಿಡ ಅಂತೇವೆ. ಅಂಕಲಿ ತಪ್ಪಲ, ಅಂಕಲಿ ಗಿಡ ಅವು ಹೆಚ್ಚಾಗಿ ಗುಡ್ಡ ಇಂಥ ಕೆಂಪು ಮಿಶ್ರಿತ ಮಣ್ಣಿನ ಪ್ರದೇಶದಲ್ಲೇ ಬೆಳಿತಾವೆ. ಹಳ್ಳ ಕೊಳ್ಳಗಳು ಇರ್ತಾವೆ, ಅಲ್ಲಿ ಬೆಳಿತಾವೆ. ಎಲ್ಲಿ ಬೇಕಾದ್ರೆ ಬೆಳೆಯೋದಿಲ್ಲ ಅವು. ಇವನ್ ಮಲೆನಾಡದಲ್ಲೂ ಸಿಗೋದಲ್ರಿ ಅದು. ಸೊ ತಾಯಿ ತಲೆ ಕೆಡಿಸ್ಬಿಡ್ತಾನೆ ಪರಿಶ್ರಮ. ಆಮೇಲೆ ಆ 3 ವಾರ ಕೇಳು ನಿನಗೆ ಏನು ಬೇಕು ನಾನು ಪ್ರಾಪ್ತಿ ಮಾಡ್ತೇನೆ ಅಂತಾನೆ. ಮೊದಲನೇದಾಗಿ ತನ್ನ ತಾಯಿಗೆ ವಾಪಸ್ ಕೇಳ್ತಾನೆ. ಆಮೇಲೆ ಎರಡನೇದಾಗಿ ತಾನು ಅಗ್ದಿ ಕೋಪಿತ ಮನುಷ್ಯ ಇರ್ತಾನೆ. ಯಾರು ಜಮದಗ್ನಿ. ನಿನ್ನ ಕೋಪ ನೀನು ಕಡಿಮೆ ಮಾಡ್ಕೋತ, ಯಾವತ್ತು ನೀನು ಕೋಪನೇ ಮಾಡ್ಕೋಬಾರ್ದು, ಸಮಾಧಾನ ಶಾಂತಿಯುತವಾಗಿರ್ಬೇಕಂತ ಕೇಳ್ಕೊತಾನೆ ಎರಡನೇದಾಗಿ. ಮೂರನೇದಾಗಿ ತನ್ನ ಅಣ್ಣತಂಬರೆಲ್ಲ ಭಸ್ಮ ಮಾಡಿಬಿಟ್ಟಿರ್ತಾನೆ ಅವನು. ಯಾರು ಜಮದಗ್ನಿ. ಫಸ್ಟ್ ಅವ್ರನ್ನೇ ಕರೆಸ್ಕ್ಯಾಸು ತಾಯಿ ಶಿರಚ್ಛೇದ ಮಾಡಕ್ಕೆ ಹೇಳ್ತಾನೆ. ಅವ್ರು ಒಪ್ಪದೇ ಇರುವಾಗ ಅವ್ರನ್ನೆಲ್ಲ ಶಾಪ ಕೊಟ್ಟು ಭಸ್ಮ ಮಾಡಿಬಿಟ್ಟಿರ್ತಾನೆ. ಅವ್ರನ್ನೂ ಮರಳಿಸಿ ನಮ್ಗೆ ಕೊಡು ಅಂತ ಹೇಳ್ತಾನೆ. ಇದೊಂದು 3ನೇ ವಾರ ಮರಳಿ ಕಳಿಸ್ತಾನೆ. ಭಾಳ ಪ್ರಾಧಾನ್ಯತೆ ಇರೋದು ಅರಿಶಿನಕ್ಕೆ. ಭಂಡಾರ ಅಂತಂದರೆ ಮನಸ್ಸು ಅನ್ನೋದು ಭಾಳ ಮುಖ್ಯ. ಮನಸ್ಸಿನ ಏಕಾಗ್ರತೆ ಭಾಳ ಮುಖ್ಯ. ಆ ಮನಸ್ಸು ಬರೋದೇನೆ ಮೂಲತಃ ಮೂಲಾಧಾರದಿಂದ. ನಮ್ಮ ಸಪ್ತ ಚಕ್ರಗಳಲ್ಲಿ ಬರೋದು ಫಸ್ಟ್ ಚಕ್ರಗಳನ್ನು ನಾವು ಹಿಡಿದಿಟ್ಕೊಳ್ಬೇಕಾಗಿದೆ ಮೂಲಾಧಾರದ ಬಣ್ಣನೇ ಅರಿಶಿನ ಸರ್. ಮೂಲಾಧಾರದ ಬಣ್ಣ ಅರಿಶಿನ. ಹಾಗಾಗಿ ಅಮ್ಮನಿಗೆ ಅರಿಶಿನ ಭಾಳ ಇಷ್ಟ ಸರ್. ಅವಳು ಶಾಪ ಪಡೆದಿದ್ದೇನೆ ಆ ಮೂಲಾಧಾರದಿಂದ. ಅಂದರೆ ತನ್ನ ಏನು ಇಚ್ಛೆಗಳು ಕಾಮದ ಇಚ್ಛೆಗಳು ಏನು ಜಾಸ್ತಿಯಾಗಿ ಅವಳು ಪಾಠ ಕಲಿತಲೋ ಆ ಪಾಠವನ್ನೇ ತನ್ನ ಜೀವನವನ್ನಾಗಿ ಎಲ್ಲರೂ ಇದನ್ನು ಕಲೀರಿ. ಸೊ ಮೂಲಾಧಾರವನ್ನು ಯಾರು ನಿಗ್ರಹಿಸ್ತಾರೋ, ಯಾರು ಅದನ್ನು ನಿಯಂತ್ರಿಸ್ತಾರೋ ಅವ್ರೇನಾಗ್ಬೋದು, ಎಲ್ಲವನ್ನು ಗೆಲ್ಬೋದು ಅಂತ ಸಿದ್ಧರು ಹೇಳಿದ್ದಾರೆ ಸರ್, ತಾಯಿನೂ ಹೇಳಿದ್ದಾರೆ. ಹಂಗಾಗಿ ಅದು ಇನ್ನೂ ಆದ್ರೂ ವಾಡಿಕೆ ಒಳಗೇ ರೂಢಿ ಇದೆ ಸರ್. ಅರಿಶಿನ ಅಮ್ಮನಿಗೆ ಅರಿಶಿನ ಹಚ್ಚಿದ್ರೇ ಖುಷಿ ಹೊರತಾಗಿ ಕುಂಕುಮ ಆನಂತ ಮೊದಲ ಅರಿಶಿನ. ಈ ಕ್ಷೇತ್ರದಲ್ಲಿ ನಡೀತಿರುವಂತಹ ಈ ಆಚರಣೆಗಳಿದಾವಲ್ಲ, ಉದಾಹರಣೆಗೆ ಅಲ್ಲಿ ಬೇವಿನ ಸೊಪ್ಪು ಕಟ್ಕೋತಿದ್ದಾರೆ, ಇಲ್ಲಿ ನೀರಲ್ಲಿ ಮುಳುಗ್ತಿದ್ದಾರೆ, ಅಲ್ಲಿ ಅರಿಶಿನ ಹಚ್ತಿದ್ದಾರೆ, ಇಲ್ಲಿ ಏನೇನೇನೋ ಆಚರಣೆಗಳಿದಾವಲ್ಲ, ಇದೆಲ್ಲದರಲ್ಲೂ ಹಿಂದೆನೂ ಒಂದು ಬದುಕಿನ ಪಾಠ ಇದೆ. ಅವಶ್ಯ ಸರ್. ಆಮೇಲೆ ಅದಕ್ಕೆ ಏನು ಅವ್ರು ಬೇವು ಕಟ್ತಾ ಇದ್ದಾರೆ, ಆ ಬೇವಿನ ಜೊತೆಗೆ ಅರಿಶಿನ, ಹಳ್ಳುಪ್ಪು, ಲಿಂಬೆಹಣ್ಣು ಇವನ್ನ 4 ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಯಾವುದೇ ರೋಗ ಇದ್ರೂ ನಿವಾರಣೆ ಆಗ್ತದೆ. ಬೇವಿನ ಸೊಪ್ಪು, ಅರಿಶಿನ, ಲಿಂಬೆಹಣ್ಣು, ಆಮೇಲೆ ಇದು ಸರ್ ಏನು ಬೇವಿನ ಸೊಪ್ಪು, ಅರಿಶಿನ, ಲಿಂಬೆಹಣ್ಣು, ಹಳ್ಳುಪ್ಪು. ಉಪ್ಪಿನ ದೇವತೆಗಳು ಇದ್ದಾರೆ ಸರ್ ದೇವಸ್ಥಾನದೊಳಗೆ. ಸಾಲ್ಟ್ ಗಾಡ್ಸ್. ಅವರಿಗೆ ದ್ವಾರ ದೇವತೆಗಳು. ದ್ವಾರಕ್ಕಾಗೇನೆ ಅಲ್ಲಿ ಉಪ್ಪು ಹಾಕೋ ವಾಡಿಕೆ ಇನ್ನೂ ಆದ್ರೂ ಇದೆ ಸರ್. ಅಂದರೆ ಅಮ್ಮ ತನಗೆ ಏನು ರೋಗ ಮುಕ್ತಳಾದ್ಲೋ ಅದನ್ನೆಲ್ಲಾನು ತನಗೆ ಅರ್ಪಣೆ ಮಾಡ್ಕೊಂಡಿದ್ದಾಳೆ ಸರ್. ಈಗ ಹೆಂಗೆ ಶಿವನಿಗೆ ಬಿಲ್ಪತ್ರ ಏರಿಸಿದ್ರೆ ತೃಪ್ತನಾಗ್ತಾನೋ ಅದೇ ರೀತಿ ಅಮ್ಮ ಅರಿಶಿನ ಏರಿಸಿದರೆ, ಬೇವು ಏರಿಸಿದರೆ, ಆಮೇಲೆ ಲಿಂಬೆಹಣ್ಣು ಏರಿಸಿದರೆ, ನೆಕ್ಸ್ಟ್ ಉಪ್ಪು ಏರಿಸಿದರೆ ಪಾಪ ವಿಮೋಚನೆ ಆಗಿದ್ದೇ ಅವುಗಳಿಂದ. ಅವನನ್ನೇ ಒಂದು ಪ್ರಾಧಾನ್ಯತೆ, ಅದನ್ನು ಗುರು ಸ್ವರೂಪದಲ್ಲಿ ಇಟ್ಟು ಅದೇ ನನಗೆ ಅರ್ಪಣೆ ಆಗಬೇಕು ಅಂತ ಹೇಳಿ ಅಮ್ಮ ಬೇಡ್ಕೊಂಡಿರೋ ಸರ್. ಹಂಗಾಗಿ ಅದನ್ನು ಅರ್ಪಣೆ ಮಾಡಿದ್ರೇ ಅಮ್ಮನಿಗೆ ಅರ್ಪಣೆ ಸರ್. ಇವಂದು ನೀವು ಉಡಿ ತುಂಬಲಿಲ್ಲ ಅಂದ್ರೆ ಪೂಜೆ ಮಾಡಲಿಲ್ಲ ನಡೀತೈತಿ, ಅವನು ಮಾಡಲೇಬೇಕು ಸರ್. ಅಮ್ಮನಿಗೆ ಅರಿಶಿನ ಹಚ್ಚಲೇಬೇಕು, ನಾವು ಹಚ್ಕೊಳ್ಳೇಬೇಕು. ನಾನು ಹೇಳಿದಲ್ಲ ಸರ್, ಇಲ್ಲಿ ಈಗೋ ನಡೆಯೋದಿಲ್ಲ ಸರ್. ನಾನು ಅನ್ನೋದು ನಡೆಯೋದಿಲ್ಲ ಸರ್. ನಾನು ಅಂತ ಬಂದವನು ಇಲ್ಲಿ ಭಂಡಾರದೊಳಗೆ ಬಿದ್ದು ಹೇಳಬೇಕು ಸರ್. ಅವ್ನು ಭಂಡಾರ ಹಚ್ಕೊಂಡು ಹೋಗಲೇಬೇಕು ಸರ್. ಅವ್ನು ಭಂಡಾರ ಹಚ್ಕೋಲಿಲ್ಲ ಅಂದ್ರೆ ತನ್ನ ಸ್ವಂತ ಮಗನನ್ನೇ ಬಿಡಲಿಲ್ಲ, ಅವರನ್ನು ಷಂಡನೆ ಮಾಡ್ತಾಳೆ ಸರ್. ಇಲ್ಲಿ ಯಾರ್ಯಾರು ಜೋಗಪ್ಪಗಳು ಆಗಿದಾರಲ್ಲ ಸರ್, ಅವರೆಲ್ಲ ನೀವು ಹಿಸ್ಟ್ರಿ ಕೇಳಿದ್ರೆ ಮೂಲತಃ ದೇವಿ ವಿರೋಧರು ಸರ್ ಅವರು. ಅವರೆಲ್ಲ ದೇವಿನ ವಿರೋಧ ಮಾಡ್ತಿದ್ರು ಸರ್. ಯಾರು ದೇವಿಯನ್ನು ವಿರೋಧ ಮಾಡ್ತಾರೋ, ಯಾರು ಹೆಣ್ಣು ಶಕ್ತಿಯನ್ನು ವಿರೋಧ ಮಾಡ್ತಾರೋ ಅವರೆಲ್ಲ ಹೆಣ್ಣು ಅಂತಾನೆ ಸಾಯ್ಬೇಕು. ಆ ಥರ ಇರೋಳು ಎಲ್ಲಮ್ಮ.
ಓಕೆ, ಅದಕ್ಕೆ ಇಲ್ಲಿ ಈ ಟ್ರಾನ್ಸ್ಜೆಂಡರ್ಸ್ ಜಾಸ್ತಿ ಇಲ್ಲಿ. ಹಾಂ ಸರ್, ಅಂದರೆ ಇಲ್ಲಿ ಜೆಂಡರ್ ಬೇಸ್ಮೆಂಟೇ ಇಲ್ಲ ಸರ್. ಇಲ್ಲಿ ಯಾವುದು ಗಂಡು ಹೆಣ್ಣು ಯಾವುದೂ ಇಲ್ಲ ಸರ್ ಇಲ್ಲಿ. ಅಂದರೆ ಯಾವ ರೀತಿಯಲ್ಲಿ ಕಾಮ ಜಾಗೃತಿ ಆಗ್ತದೋ ಅದು ಇಂಪಾರ್ಟೆಂಟ್ ಅಲ್ಲ ಸರ್. ಇಲ್ಲಿ ನೀವು ಹೆಂಗಿದ್ದೀರೋ ಅದನ್ನು ಎಕ್ಸೆಪ್ಟ್ ಮಾಡ್ತಾಳೆ ತಾಯಿ. ನೀನು ಹೆಂಗಾದರೂ ಆಗ್ಬಾ, ನೀ ಗಂಡಾದರೂ ಆಗ್ಬಾ, ಹೆಣ್ಣಾದರೂ ಆಗ್ಬಾ, ಗಂಡು ಹೆಣ್ಣಾಗಿ ಬರಲಿ, ಹೆಣ್ಣು ಗಂಡಾಗಿ ಬರಲಿ, ನಡೀತದೆ ಅವಳಿಗೆ ಎಲ್ಲರೂ ಮಕ್ಕಳೇ. ರಾಕ್ಷಸರು ಮಕ್ಕಳೇ, ಸುರರು ಮಕ್ಕಳೇ, ಅಸುರರು ಮಕ್ಕಳೇ ಸರ್. ಮತ್ತು ಆಕೆ ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಸಮಾನ. ಆದರೆ ಅವರಲ್ಲಿ ಏನಾದರೂ ಈಗೋ ಇತ್ತನ್ನು ಅದನ್ನು ತಿದ್ದುತ್ತಾಳೆ ಸರ್. ಅದನ್ನು ತಿದ್ದಿ ಮತ್ತೆ ಭಂಡಾರ ಹಚ್ಚಿ ಆತಪ್ಪ ಬದುಕು ಹೋಗಂತ ಕಳಿಸ್ತಾಳೆ. ಸೇಮ್ ತಾಯಿನೇ. ಅಮ್ಮ ಮನೇಲಿ 5 ಮಕ್ಕಳಿದ್ದಾರೆ, ಒಬ್ಬ ಉಡಾಳಿದ್ದಾನೆ, ಒಬ್ಬ ಒಳ್ಳನಿದ್ದಾನೆ, ತಾರತಮ್ಯ ಇಲ್ಲ. ಸಾಧ್ಯ ಆದಷ್ಟು ಅವ್ನು ತಿದ್ದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಸೇಮ್ ವೇ ಸದಾ ತಾಯಿ ಸರ್ ಅವಳು. ಎಲ್ಲರಿಗೂ ತಾಯಿಗೂ ತಾಯಿ. ಮೂಲತಃ ತಾಯಿ ತನಕ ನಮ್ಮ ಪೂಜೆ ಸರ್ ಇಲ್ಲಿ. ವಾವ್, ನಾವು ಎಲ್ಲ ಪ್ರೌಡ್ ಆಗ್ತದೆ ಸರ್. ಸೌದತ್ತಿಯವರೆಲ್ಲ ನಾವು ತಾಯಿ ನಾಡಿನಲ್ಲಿದ್ದೀವಿ. ನಮಗೆ ತಾಯಿ ಆಶೀರ್ವಾದ ಇದೆ ಸರ್. ಅವಳು ಕಾಶ್ಮೀರ ಅಲ್ಲಿಂದ ಬಂದವಳು, ರೇಣುಕರಾಜನ ಮಗಳು. ಅಲ್ಲಿಂದ ಇಲ್ಲಿ ವಲಸೆ ಬಂದು ಇಲ್ಲಿ ನಿಲ್ಲಿಸೋದು, ನಾವು ಈ ಭೂಮಿಯಲ್ಲಿ ಹುಟ್ಟೋದು ತಾಯಿ ಅನುಗ್ರಹ ಸರ್. ಏನೋ ಪ್ರೌಡ್ ಇದೆ ಸರ್. ವೆರಿ ನೈಸ್, ವೆರಿ ನೈಸ್. ಸೊ ಆ ಥರ ಇದು ರೇಣುಕಾ ದೇವಿಯ ಅತ್ತೆಯ ಜಾಗ ಇದೆಲ್ಲ, ಆಕೆಯ ಪ್ರಾಪರ್ಟಿ. ಊದ ಊದ ಅಂದಾಳೆಲ್ಲಮ್ಮ ಅಂಗಳಾಗನೀತ, ಊದ ಊದ ಅಂದಾಳೆಲ್ಲಮ್ಮ ಅಂಗಳಾಗನೀತ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.